ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಅಭಿನಯದ ರಾಜ್‌ಕುಮಾರ ಚಿತ್ರದ ಬಿಡುಗಡೆಗೆ ದಿನಗಣನೆ ಶುರುವಾಗಿದ್ದು ಸಿನಿ ದುನಿಯಾದಲ್ಲಿ ಕ್ರೇಜ್ ಹೆಚ್ಚಿಸಿದೆ. ಈ ಮಧ್ಯೆ ಪುನೀತ್ ಅವರ ಅಪ್ಪು ಡ್ಯಾನ್ಸ್ ಸಖತ್ ವೈರಲ್ ಆಗಿದ್ದು ಸ್ಯಾಂಡಲ್ವುಡ್‌ನ ಎಲ್ಲಾ ದಾಖಲೆಗಳನ್ನ ಬ್ರೇಕ್ ಮಾಡಿದೆ. ಅಷ್ಟೇ ಅಲ್ಲ, ಯೂಟ್ಯೂಬ್‌ನಲ್ಲಿ ಬಾಹುಬಲಿ ಚಿತ್ರವನ್ನ ಬಿಟ್ಟರೆ ಪುನೀತ್ ಅಭಿನಯದ ರಾಜ್‌ಕುಮಾರ ಚಿತ್ರವೇ ಅತಿ ಹೆಚ್ಚು ಸೌಂಡ್ ಮಾಡ್ತಿದೆ. ಅಷ್ಟಕ್ಕೂ ರಾಜ್‌ಕುಮಾರ ಬ್ರೇಕ್ ಮಾಡಿದ ದಾಖಲೆಗಳೇನು ಅಂತ ಕೇಳ್ತೀರಾ? ಹೇಳ್ತೀವಿ ಕೇಳಿ. ಪುನೀತ್ ರಾಜ್‌ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಾರ್ಚ್ 16ರಂದು ರಾತ್ರಿ 9 ಗಂಟೆಗೆ ಯೂಟ್ಯೂಬ್‌ನಲ್ಲಿ ರಾಜ್‌ಕುಮಾರ ಚಿತ್ರದ ಅಪ್ಪು ಡ್ಯಾನ್ಸ್ ವಿಡಿಯೋ ಬಿಡುಗಡೆಯಾಗಿತ್ತು. ಅಪ್ಪು ಡ್ಯಾನ್ಸ್ ವಿಡಿಯೋವನ್ನ ಬಿಡುಗಡೆಯಾದ 6 ಗಂಟೆಗಳಲ್ಲೇ ಸುಮಾರು 1 ಲಕ್ಷ ಜನ ನೋಡಿದ್ದಾರೆ. ಇದು ಕನ್ನಡ ಚಿತ್ರರಂಗದ ಮಟ್ಟಿಗೆ ಹೊಸ ದಾಖಲೆ. ಒಂದೇ ದಿನದಲ್ಲಿ ಅತಿ ಹೆಚ್ಚು ವೀಕ್ಷಕರು ನೋಡಿದ ಕನ್ನಡದ ಮೊದಲ ಹಾಡು ಎಂಬ ದಾಖಲೆ ಕೂಡ ಅಪ್ಪು ಡ್ಯಾನ್ಸ್ ಪಾಲಾಗಿದೆ. ಅಂದ್ರೆ ಒಂದು ದಿನದಲ್ಲಿ 7 ಲಕ್ಷ ಜನ ಅಪ್ಪು ಡ್ಯಾನ್ಸ್ ನೋಡಿದ್ದಾರೆ. ಇಲ್ಲಿಯವರೆಗೂ ಕನ್ನಡದ ಬೇರೆ ಯಾವ ವಿಡಿಯೋವನ್ನ ಕೂಡ ಒಂದು ದಿನದಲ್ಲಿ 7 ಲಕ್ಷ ಜನ ನೋಡಿಲ್ಲ. ಇದುವರೆಗೆ ಕನ್ನಡದಲ್ಲಿ ಒಂದೇ ದಿನ ಅತಿ ಹೆಚ್ಚು ಜನರು ನೋಡಿದ ವಿಡಿಯೋ ಚೌಕ ಚಿತ್ರದ ಅಲ್ಲಾಡ್ಸು ಹಾಡಾಗಿತ್ತು. ಒಂದು ದಿನದಲ್ಲಿ 4 ಲಕ್ಷ ವ್ಯೂವರ್ಸ್ ಈ ಹಾಡನ್ನ ಮೊದಲ ದಿನವೇ ನೋಡಿದ್ರು. ಆದರೆ ಇದೀಗ ಈ ದಾಖಲೆಯನ್ನ ಪುನೀತ್ ರಾಜ್‌ಕುಮಾರ್ ಅಭಿನಯದ ಅಪ್ಪು ಡ್ಯಾನ್ಸ್ ಚಿತ್ರ ಬ್ರೇಕ್ ಮಾಡಿದೆ. ವಿಶೇಷ ಅಂದ್ರೆ ಯೂಟ್ಯೂಬ್ ಟ್ರೆಂಡಿಂಗ್‌ನಲ್ಲಿ ಎಸ್ ರಾಜಮೌಳಿ ನಿರ್ದೇಶನದ ಬಾಹುಬಲಿ ಮೊದಲ ಸ್ಥಾನದಲ್ಲಿದೆ. ಇನ್ನ ಬಾಹುಬಲಿಯನ್ನ ಬಿಟ್ಟರೆ ರಾಜ್‌ಕುಮಾರನೇ ಟಾಪ್ ಟ್ರೆಂಡಿಂಗ್‌ನಲ್ಲಿದ್ದಾರೆ. ಅಂದಹಾಗೆ ಪುನೀತ್ ಅಭಿನಯದ ರಾಜ್‌ಕುಮಾರ ಇದೇ ತಿಂಗಳು 24ರಂದು ರಾಜ್ಯಾದ್ಯಂತ ಸುಮಾರು 300ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ತೆರೆ ಕಾಣುತ್ತಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್‌ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್‌ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.